ಡಯಾಬಿಟಿಸ್ ಬಗ್ಗೆ ನಾವು ಅಧ್ಯಯನ ಮಾಡುವಾಗ ಈ ಒಂದು GI ಮತ್ತು GL ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಡಯಾಬಿಟಿಸ್ ಇರೋರಾಗಿರಬಹುದು ಅಥವಾ ಡಯಾಬಿಟಿಸ್ ಇರುವಂತವ್ರಿಗೆ ಕೇರ್ ಮಾಡ್ತಾ ಇರುವಂತವ್ರಾಗಿರ್ಬಹುದು. ಅಂದ್ರೆ ಮನೆಯಲ್ಲಿ ಮಕ್ಕಳು ಇರ್ತಾರೆ, ಅಪ್ಪ ಅಮ್ಮನ್ಗೆ ಡಯಾಬಿಟಿಸ್ ಬಂದಿತ್ತು ಅಂತಂದ್ರೆ ಮಕ್ಕಳು ಕೂಡ ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅಥವಾ ಮಕ್ಕಳಿಗೆ ಏನಾದ್ರೂ ಡಯಾಬಿಟಿಸ್ ಇತ್ತು ಅಂತಂದ್ರೆ ದೊಡ್ಡವರು ಏನಾದ್ರೂ ಕೇರ್ ಮಾಡ್ತಾ ಇದ್ರೆ ಮಕ್ಕಳನ್ನ ಈ ಒಂದು ವಿಷಯಗಳನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಬರೀ ಡಾಕ್ಟರ್ಗಳು ತಿಳ್ಕೊಂಡಿರ್ಬೇಕು ಅಂತ ಏನೂ ಇಲ್ಲ. ಸಾಮಾನ್ಯ ಮನುಷ್ಯರು ಕೂಡ ಇದನ್ನ ತಿಳ್ಕೊಳ್ಳುವಂತಹ ವಿಚಾರಗಳು ಈ ಒಂದು GI ಅಂದ್ರೆ ಏನು, GL ಅಂದ್ರೆ ಏನು ಅಂತ. ಕಳೆದ ಸಂಚಿಕೆನಲ್ಲಿ ನಾವು GI ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡಿದೀವಿ. ಗ್ಲೈಸಮಿಕ್ ಇಂಡೆಕ್ಸ್ ಬಗ್ಗೆ ತಿಳ್ಕೊಂಡಿದೀವಿ. ಇವತ್ತಿನ ವಿಡಿಯೋನಲ್ಲಿ GL ಅಂದ್ರೆ ಏನು, ತುಂಬಾ ಮುಖ್ಯವಾದಂತಹ ಟಾಪಿಕ್ ಇವತ್ತಿನ ವಿಡಿಯೋ. GI ನೀವು ತಿಳ್ಕೊಂಡಿದ್ರೆ GL ತಿಳ್ಕೊಳ್ಬೇಕು, ಅದನ್ನ ಮಿಸ್ ಮಾಡ್ಲೇಬಾರ್ದು. ಸೊ ಎರಡೂ ವಿಷಯಗಳನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ GIಗಿಂತ ಮುಖ್ಯವಾದ ಒಂದು ಟಾಪಿಕ್ ಅಂತಾನೆ ಹೇಳಬಹುದು. ಸೊ ಒಂದು ತಿಳ್ಕೊಂಡು ಒಂದು ತಿಳ್ಕೊಂಡಿಲ್ಲ ಅಂತಂದ್ರೆ ಅರ್ಧಂಬರ್ಧ ವಿಷಯಗಳನ್ನ ತಿಳ್ಕೊಂಡ್ರೆ ಏನು ಅರ್ಥ ಆಗೋದಿಲ್ಲ. ಸೊ ಇವತ್ತಿನ ವಿಡಿಯೋನಲ್ಲಿ GL ಅಂದ್ರೆ ಏನು ಅಂತ ಸರಳವಾಗಿ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ಈಗ ಆಲ್ರೆಡಿ ನಾವು ಈ ಒಂದು ಹೆಲ್ತ್ ಅವೇರ್ನೆಸ್ ರಿಲೇಟೆಡ್ ಸೀರೀಸ್ ನಲ್ಲಿ ಸಾಕಷ್ಟು ವಿಷಯಗಳು, ಡಯಾಬಿಟೀಸ್ ರಿಲೇಟೆಡ್ ಟಾಪಿಕ್ಸ್ ಜೊತೆಗೆ ಈ ಒಂದು ಕಾರ್ಟಿಸಾಲ್ ಲೆವೆಲ್, ಸ್ಟ್ರೆಸ್ ಹಾರ್ಮೋನ್ ಬಗ್ಗೆ ಆಗಿರ್ಬೋದು, ಈ ಒಂದು ಟ್ರೈಗ್ಲಿಸರಾಯ್ಡ್ಸ್ ಬಗ್ಗೆ ಆಗಿರ್ಬೋದು, ಕೊಲೆಸ್ಟ್ರಾಲ್ ಬಗ್ಗೆ ಆಗಿರ್ಬೋದು, ಬ್ಯಾಡ್ ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್, ಈ ಎಲ್ಲಾ ವಿಷಯಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದೀವಿ. ಇದ್ರ ಜೊತೆಗೆ ನಾರ್ಸಿಸಿಸಮ್ ರಿಕವರಿ ಟಾಪಿಕ್ ನಲ್ಲಿ ನಾವು ಅಂದ್ರೆ ಈ ಒಂದು ಕ್ಲಾಸಿಫಿಕೇಶನ್ ನಲ್ಲಿ ಸ್ಟ್ರೆಸ್ ಬಗ್ಗೆ ಆಗಿರ್ಬೋದು, ಟಾಕ್ಸಿಕ್ ಮ್ಯಾನೇಜ್ಮೆಂಟ್, ಟಾಕ್ಸಿಕ್ ರಿಲೇಶನ್ಶಿಪ್ ಬಗ್ಗೆ ಆಗಿರಬಹುದು, ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ನ ಹೇಗೆ ನಾವು ನಿಭಾಯಿಸೋದು, ಕಾನ್ಸೆಪ್ಟ್ಗಳ ಬಗ್ಗೆ ತಿಳ್ಕೊಂಡಿದೀವಿ. ಸಾಕಷ್ಟು ರೀತಿಯ ಒಂದು ರೋಲ್ಗಳು ಫ್ಯಾಮಿಲಿ ಡೈನಮಿಕ್ಸ್ ನಲ್ಲಿ ಈ ಎಲ್ಲ ವಿಷಯಗಳನ್ನ ತಿಳ್ಕೊಂಡಿದೀವಿ. ನೀವೇನಾದ್ರೂ ಇನ್ನು ಕೂಡ ನಾರ್ಸಿಸಮ್ ರಿಕವರಿ ಅಂದ್ರೆ ಏನು ಅಂತ ತಿಳ್ಕೊಂಡಿಲ್ಲ ಅಂದ್ರೆ ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ನಾರ್ಸಿಸಿಸಮ್ ರಿಕವರಿ ಈ ಒಂದು ಕ್ಯಾಟಗರಿನಲ್ಲಿ ನೀವು ಬೇರೆ ಬೇರೆ ರೀತಿಯ ಟಾಪಿಕ್ಸ್ಗಳು ಇದೆ, ಆ ಎಲ್ಲ ವಿಷಯಗಳನ್ನ ನೀವು ಚೆಕ್ ಮಾಡಿ ಅದರ ಒಂದು ವಿಷಯಗಳನ್ನ ತಿಳ್ಕೊಳ್ಬಹುದು. ಇನ್ನು ಸ್ಪಿರಿಚುವಲ್ ಅವೇರ್ನೆಸ್, ಸೋಲ್ ಅಂದ್ರೆ ಏನು, ಇನ್ನರ್ ಅವೇರ್ನೆಸ್ ಅಂದ್ರೆ ಏನು ಅನ್ನುವಂತಹ ವಿಚಾರಗಳು ಇನ್ನು ಮುಂಬರುವ ದಿನಗಳಲ್ಲಿ ಸಾಕಷ್ಟು ವಿಡಿಯೋಸ್ಗಳು ಬರೋದಿದೆ ಸ್ಪಿರಿಚುವಲ್ ಅವೇರ್ನೆಸ್ ನಲ್ಲಿ. ಈ ರೀತಿ ಇತ್ತೀಚೆಗೆ ಹೆಲ್ತ್ ಅವೇರ್ನೆಸ್ ರಿಲೇಟೆಡ್ ವಿಡಿಯೋಸ್ಗಳು ಸಾಕಷ್ಟು ಬರ್ತಾ ಇದೆ ನನ್ನ ಚಾನೆಲ್ ನಲ್ಲಿ. ಯಾಕಂದ್ರೆ ಮುಖ್ಯವಾಗಿ ಮೊದಲು ನಮ್ಮನ್ನ ನಾವು ಕಾಪಾಡ್ಕೊಳ್ಬೇಕು. ತುಂಬಾ ಜನಕ್ಕೆ ಡಯಾಬಿಟಿಸ್ ಕಾಡ್ತಾ ಇರುತ್ತೆ, ಅದರಲ್ಲೂ ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ಬಳಲ್ತಾ ಇದ್ರಂತೂ ಅಂತಹ ಒಂದು ಜನರಿಗೆ, ಅದು ಮಹಿಳೆಯರಾಗಿರ್ಬಹುದು ಅಥವಾ ಪುರುಷರಾಗಿರ್ಬಹುದು, ಅವರೆಲ್ರಿಗೂ ಕೂಡ ನಾನಾ ರೀತಿಯ ಕಾಯಿಲೆಗಳು, ಡಯಾಬಿಟಿಸ್, ಕೊಲೆಸ್ಟ್ರಾಲ್, ಈ ರೀತಿ ತುಂಬಾ ರೀತಿಯ ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ. ಸೊ ಇಲ್ಲಿ ಕಾಯಿಲೆಗಳು ಬರೋದಕ್ಕೆ ನಾನಾ ರೀತಿಯ ಕಾರಣಗಳು ಇರುತ್ತೆ. ಆದ್ರೆ ಇಲ್ಲಿ ಟಾಕ್ಸಿಕ್ ರಿಲೇಶನ್ಶಿಪ್ಸ್ ನಿಂದ ಬರುವಂತಹ ಕಾಯಿಲೆಗಳು, ಲೈಫ್ ಸ್ಟೈಲ್ ಡಿಸೀಸ್ ಹೆಚ್ಚಾಗ್ತಾ ಇದೆ ದಿನೇ ದಿನೇ. ಹಾಗಾಗಿ ನಾವು ಈ ಒಂದು ಹೆಲ್ತ್ ಅವೇರ್ನೆಸ್ ರಿಲೇಟೆಡ್ ಸೀರೀಸ್ ನಲ್ಲಿ ಈ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ನನ್ನ ಒಂದು ವಿಡಿಯೋಸ್ಗಳಲ್ಲಿ ನಿಮ್ಗೆ ಮೈಂಡ್, ಬಾಡಿ, ಸೋಲ್ ಹೀಲಿಂಗ್ ರಿಲೇಟೆಡ್ ಸೀರೀಸ್ಗಳು ಅಂದ್ರೆ ಮನಸ್ಸು, ದೇಹ, ಆತ್ಮ ಮೂರರ ಚೇತರಿಕೆಯ ದೃಷ್ಟಿಕೋನದಲ್ಲಿ ವಿಡಿಯೋಸ್ಗಳು ಬರುತ್ತೆ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ, ಹಾಗೂ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನೀವೇನಾದ್ರು ಕೌನ್ಸಿಲಿಂಗ್ ಸೆಷನ್ಸ್ ಅಟೆಂಡ್ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಕೌನ್ಸಿಲಿಂಗ್ ಸೆಷನ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಜೊತೆಗೆ ಇಮೇಲ್ ID ಕೂಡ ಕೊಟ್ಟಿರ್ತೀನಿ, ಇಮೇಲ್ ಮುಖಾಂತರ ಕೂಡ ನನ್ನನ್ನು ನೀವು ಕನೆಕ್ಟ್ ಆಗಬಹುದು ಸ್ನೇಹಿತರೆ. ಸೊ ಇಷ್ಟನ್ನ ಹೇಳ್ತಾ ತಡ ಮಾಡಿದಿರ ಇವತ್ತಿನ ಒಂದು ಟಾಪಿಕ್ ನ ಶುರು ಮಾಡೋಣ ಬನ್ನಿ. ಸೊ ಈ ಒಂದು GL ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋನಲ್ಲಿ. ಕಳೆದ ಸಂಚಿಕೆಯಲ್ಲಿ ನಾನು ಈ ಒಂದು ಹೆಲ್ತ್ ಅವೇರ್ನೆಸ್ ಸಂಚಿಕೆಯಲ್ಲಿ GI ಅಂದ್ರೆ ಏನು, ಈ ಒಂದು ಗ್ಲೈಸಮಿಕ್ ಇಂಡೆಕ್ಸ್ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವೇನ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಆ ಒಂದು ವಿಡಿಯೋನ ಚೆಕ್ ಮಾಡಿ. ಸಾಕಷ್ಟು ಒಳ್ಳೆಯ ವಿಷಯಗಳು, ತಿಳ್ಕೊಳ್ಳುವಂತಹ ವಿಷಯಗಳು ಇರುತ್ತೆ ಒಂದು ಹೆಲ್ತ್ ಅವೇರ್ನೆಸ್ ಸೀರೀಸ್ ನಲ್ಲಿ, ಮಿಸ್ ಮಾಡ್ಕೊಳ್ಬೇಡಿ. ಜೊತೆಗೆ ಇವತ್ತಿನ ವಿಡಿಯೋನಲ್ಲಿ ಈ ಒಂದು GL ಗ್ಲೈಸಮಿಕ್ ಇಂಡೆಕ್ಸ್ ಅಂದ್ರೆ ಏನು ಅನ್ನೋದನ್ನ ನೀವು ಸ್ಕಿಪ್ ಮಾಡ್ತೀರಾ ಈ ಒಂದು ವಿಡಿಯೋನ ನೋಡಿ. ಯಾಕಂದ್ರೆ ಈ ಒಂದು ಡಯಾಬಿಟೀಸ್ ಅಂತ ಬಂದ್ರೆ ನಾವು ಈ ಒಂದು GI ಮತ್ತು GL ಈ ವಿಚಾರಗಳನ್ನ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಇಲ್ಲಾಂದ್ರೆ ನಾವು ರಿವರ್ಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಈ ವಿಚಾರಗಳೇ ಗೊತ್ತಿಲ್ಲ ಅಂತಂದ್ರೆ ನಮ್ಗೆ ಕನ್ಫ್ಯೂಷನ್ ಅನ್ನೋದು ಹೆಚ್ಚಾಗುತ್ತೆ. ಸೊ ಈ ಒಂದು ಗ್ಲೈಸಮಿಕ್ ಲೋಡ್ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್. ಯಾಕಂದ್ರೆ GI ಅಂತಂದ್ರೆ ಎಷ್ಟು ವೇಗದಲ್ಲಿ ನಮ್ಮ ಒಂದು ದೇಹಕ್ಕೆ ಈ ಒಂದು ಸಕ್ಕರೆ ಅಂಶ ರಿಲೀಸ್ ಆಗುತ್ತೆ,
ನಾವು ಏನಾದರೂ ಆಹಾರ ತಗೊಂಡ್ರೆ ಎಷ್ಟು ವೇಗದಲ್ಲಿ ಸಕ್ಕರೆ ಅಂಶ ರಿಲೀಸ್ ಆಗುತ್ತೆ ಅನ್ನೋದ್ರ ಮೇಲೆ ನಾವು ಈ ಒಂದು GI ನ ಏನು ಮಾನದಂಡವಾಗಿ ಇಟ್ಕೊಂಡು ನಾವು ಅದನ್ನ ಮೆಷರ್ ಮಾಡ್ತೀವಿ. ಇನ್ನು ಈ GL ಅಂತಂದ್ರೆ ಎಷ್ಟು ಪ್ರಮಾಣದಲ್ಲಿ ನಮ್ಗೆ ಎಫೆಕ್ಟ್ ಆಗುತ್ತೆ, ಏನ್ ಪರಿಣಾಮ ಬೀರುತ್ತೆ ಅಂತ ಒಂದು ಕರೆಕ್ಟ್ ಕ್ಲಿಯರ್ ಪಿಕ್ಚರ್ ಕೊಟ್ಬಿಡುತ್ತೆ ಈ ಒಂದು GL ಗ್ಲೈಸಮಿಕ್ ಲೋಡ್. ಅಂದ್ರೆ ಸಕ್ಕರೆಯ ಒಂದು ಪ್ರಮಾಣ ಎಷ್ಟರ ಮಟ್ಟಕ್ಕೆ ಎಫೆಕ್ಟ್ ಮಾಡುತ್ತೆ, ಯಾವ ಆಹಾರವನ್ನು ನಾವು ಸೇವಿಸ್ತಾ ಇರ್ತೀವಿ ಆ ಆಹಾರದಿಂದ ಎಷ್ಟರ ಮಟ್ಟಕ್ಕೆ ನಮ್ಮ ದೇಹಕ್ಕೆ ಸಕ್ಕರೆಯಿಂದ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಈ ಒಂದು GL ನಮ್ಗೆ ತಿಳಿಸ್ಕೊಡುತ್ತೆ. ಅಂದ್ರೆ ಇದು ಒಂದು ವಿಧಾನ, ಮೆಷರ್ ಮಾಡುವಂತಹ ಒಂದು ವಿಧಾನ ಅಂತ ಹೇಳ್ಬೋದು ಸ್ನೇಹಿತರೆ. ಅಂದ್ರೆ ನಾವು ಯಾವುದೇ ಆಹಾರ ತಗೊಂಡ್ರು ಕೂಡ ಅದು ಸಕ್ಕರೆಯಾಗಿ ಮಾರ್ಪಾಡಾಗುತ್ತೆ ಅಂತ ನಿಮ್ಗೆ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸರಳವಾಗಿ ಹೇಳ್ಬೇಕು ಅಂತಂದ್ರೆ ಈ ಒಂದು GI ಅಥವಾ ಗ್ಲೈಸಮಿಕ್ ಇಂಡೆಕ್ಸ್ ನಮ್ಮ ದೇಹಕ್ಕೆ ಎಷ್ಟು ವೇಗವಾಗಿ ಅಥವಾ ಎಷ್ಟು ಬೇಗ ಸಕ್ಕರೆಯನ್ನ ಹೆಚ್ಚಿಸುತ್ತೆ ಅನ್ನೋದನ್ನ ತಿಳಿಸ್ಕೊಡುತ್ತೆ ಈ ಒಂದು GI. ಅದೇ GL ಅಂತಂದ್ರೆ ಆಹಾರದಲ್ಲಿ ಎಷ್ಟು ಬೇಗ ಮತ್ತು ಎಷ್ಟರ ಪ್ರಮಾಣದಲ್ಲಿ ಸಕ್ಕರೆ ಹೆಚ್ಚಿಸುತ್ತದೆ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಸಕ್ಕರೆ ಹೆಚ್ಚಿಸುತ್ತೆ ಜೊತೆಗೆ ಎಷ್ಟು ಬೇಗ, ಎರಡೂ ಕೂಡ ತಿಳಿಸ್ಕೊಡುತ್ತೆ ಈ ಒಂದು GL ಅಂತ ಹೇಳ್ಬಹುದು. ಅಂದ್ರೆ ನಾವು ಒಂದು ವಿಷಯವನ್ನ ತಿಳ್ಕೊಂಡ್ಬಿಟ್ರೆ ಎಷ್ಟು ಲೋಡ್ ಅನ್ನೋದನ್ನ ತಿಳ್ಕೊಂಡ್ರೆ ನಮ್ಗೆ ಅವಾಗ ಅಲ್ಲಿ ಎಷ್ಟು ಬೇಗ ಅನ್ನೋದನ್ನು ಕೂಡ ಗೊತ್ತಾಗ್ಬಿಡುತ್ತೆ. ಬಟ್ GI ನಲ್ಲಿ ಎಷ್ಟು ಬೇಗ ಅನ್ನೋದು ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ನಾವು ಯಾವುದೇ ಆಹಾರ ಸೇವಿಸಿದ್ರು ಕೂಡ ಎಷ್ಟು ಬೇಗ ನಮ್ಮ ಒಂದು ರಕ್ತಕ್ಕೆ ಶುಗರ್ ಸ್ಪೈಕ್ ಆಗುತ್ತೆ, ರಕ್ತದಲ್ಲಿ ಎಷ್ಟು ಸ್ಪೀಡ್ ಆಗಿ ಶುಗರ್ ಸ್ಪೈಕ್ ಆಗುತ್ತೆ ಅನ್ನೋದನ್ನ ಈ ಒಂದು ಗ್ಲೈಸಮಿಕ್ ಇಂಡೆಕ್ಸ್ ತಿಳಿಸ್ಕೊಟ್ರೆ ಎಷ್ಟು ಪ್ರಮಾಣದಲ್ಲಿ ಮತ್ತು ಎಷ್ಟು ಬೇಗ ಎರಡೂ ಕೂಡ ಈ ಒಂದು ಗ್ಲೈಸಮಿಕ್ ಲೋಡ್ ಎಷ್ಟು ಪ್ರಮಾಣದಲ್ಲಿ ಅಂದ್ರೆ ಎಷ್ಟು ಮಟ್ಟಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಈ ಒಂದು GL ಗ್ಲೈಸಮಿಕ್ ಲೋಡ್ ಅನ್ನೋದು ನಮ್ಗೆ ತಿಳಿಸ್ಕೊಡುತ್ತೆ. ಇದು ಒಂದು ವಿಧಾನ, ಮೆಷರ್ ಮಾಡುವಂತಹ ಒಂದು ವಿಧಾನ ಅಂತ ನಾವು ಹೇಳ್ಬೋದು. ಓಕೆನಾ ಸ್ನೇಹಿತರೆ, ಸಿಂಪಲ್ ಆಗಿ ಇವಾಗ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಹೋಗ್ತಾ ಹೋಗ್ತಾ ನಿಮ್ಗೆ ಉದಾಹರಣೆಗಳ ಸಮೇತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ GI ಮತ್ತು GL ನಡುವಿನ ವ್ಯತ್ಯಾಸವನ್ನ ನಿಮ್ಗೆ ತಿಳಿಸ್ಕೊಟ್ರೆ ಇನ್ನೂ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ಮಧ್ಯದಲ್ಲಿ ಒಂದು ಸ್ಮಾಲ್ ಬ್ರೇಕ್ ತಗೊಂಡು ನಿಮ್ಗೊಂದು ವಿಷಯವನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾನು ಆಸ್ ಅ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ನಿಮ್ಗೆ ಮೈಂಡ್ ಬಾಡಿ ಸೋಲ್ ಹೇಲಿಂಗ್ ನಿಟ್ಟಿನಲ್ಲಿ ಈ ಒಂದು ದೃಷ್ಟಿಕೋನದಲ್ಲಿ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ ಅಲ್ವಾ ಸ್ನೇಹಿತರೆ. ಹಾಗಾಗಿ ನಾನು ಕೂಡ ಸ್ವಲ್ಪ ಅಧ್ಯಯನ ಮಾಡಿನೇ ಇದ್ರ ಬಗ್ಗೆ ವಿಚಾರಗಳನ್ನ ತಿಳಿಸ್ಬೇಕಾಗತ್ತೆ. ಯಾಕಂದ್ರೆ ಈ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ, ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ಇರುವಂತಹ ಸಂದರ್ಭದಲ್ಲಿ ನಮ್ಮ ದೇಹದ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಈ ವಿಷಯಗಳನ್ನ ಹೇಳೋದು ನನ್ನ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ನಾನು ತಿಳ್ಕೊಂಡು ಈ ವಿಷಯಗಳನ್ನ ನಾನು ಕೂಡ ಅಧ್ಯಯನ ಮಾಡಿ ನಿಮ್ಗೆ ತಿಳಿಸ್ತಾ ಇರ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮತ್ತು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡೋದು ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಕಾಮೆಂಟ್ ಮೂಲಕ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಆಗಿರಬಹುದು, ನಿಮ್ಮ ಒಂದು ಏನ್ ನಿಮ್ಗೆ ಅರ್ಥ ಆಯ್ತು ನನ್ನ ವಿಡಿಯೋಯಿಂದ, ಅಥವಾ ಏನ್ ಅರ್ಥ ಆಗ್ಲಿಲ್ಲ, ಅಥವಾ ಏನ್ ಕನ್ಫ್ಯೂಷನ್ ಇದೆ ಅನ್ನೋದನ್ನ ಕಾಮೆಂಟ್ ಮಾಡಿದ್ರೆ ನನಗೂ ಕೂಡ ನಿಮ್ಗೆ ಯಾವ ರೀತಿ ತಿಳಿಸ್ಬೇಕು ವಿಚಾರಗಳು ಅನ್ನೋದು ಸ್ಪಷ್ಟ ಆಗುತ್ತೆ. ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಸೊ ಬನ್ನಿ ಕಂಟಿನ್ಯೂ ಮಾಡೋಣ. ಈಗ GI ಮತ್ತು GL ನಡುವಿನ ವ್ಯತ್ಯಾಸವನ್ನ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ಈ ಒಂದು GI ಅಂತಂದ್ರೆ ಸ್ಪೀಡ್ ಅಂತ ನೆನ್ಪಿಟ್ಕೊಳ್ಳಿ ಆಯ್ತಾ, ವೇಗ. ಅದೇ GL ಅಂತಂದ್ರೆ ಓವರ್ ಆಲ್ ಇಂಪ್ಯಾಕ್ಟ್. ಅವಾಗ ನಾ ಹೇಳ್ದೆ ಅಲ್ಲ, ಒಟ್ಟಾರೆ ಪರಿಣಾಮ. ನಾವು ಯಾವುದೇ ಆಹಾರ ತಗೊಂಡು ಒಟ್ಟಾರೆ ಪರಿಣಾಮ ಯಾವ ರೀತಿ ಇರುತ್ತೆ, ಸಕ್ಕರೆಯ ಮಟ್ಟ ಎಷ್ಟಿರುತ್ತೆ, ಲೋಡ್ ಅಂತಂದ್ರೆ ಎಷ್ಟರ ಮಟ್ಟಕ್ಕೆ ನಮ್ಮ ಒಂದು ದೇಹದಲ್ಲಿ ಸಕ್ಕರೆಯ ಅಂಶ ಉಳ್ಕೊಂಡಿರುತ್ತೆ ಅನ್ನೋದನ್ನ ತಿಳಿಸುವಂಥದ್ದು ಈ ಒಂದು GL ಅಂತ ಹೇಳಬಹುದು. ಒಂದು ಆಹಾರ ಬೇಗ ಸಕ್ಕರೆ ಹೆಚ್ಚಿಸಬಹುದು ಅಲ್ವಾ, ಆದ್ರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇದ್ರೆ ಅದರ ಒಟ್ಟಾರೆ ಪರಿಣಾಮ ಕಡಿಮೆ ಇರಬಹುದು. ಫಾರ್ ಎಕ್ಸಾಂಪಲ್, ಇವಾಗ ನಾವು GI ಅಂತಾನೆ ತಗೊಂಡ್ರೆ ಕೆಲವೊಂದು ಆಹಾರಗಳಲ್ಲಿ GI ಜಾಸ್ತಿ ಇರಬಹುದು, ಆದರೆ ಅದರ ಓವರ್ ಆಲ್ ಪರಿಣಾಮ ನಮ್ಮ ದೇಹದ ಮೇಲೆ ಕಮ್ಮಿ ಇರಬಹುದು. ಅಂದ್ರೆ ಏನರ್ಥ, ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಇರ್ಬೋದು, ಬೇಗ ಶುಗರ್ ಸ್ಪೈಕ್ ಆಗ್ಬೋದು. ಕೆಲವೊಂದು ಆಹಾರವನ್ನ ನಾವು ತಗೊಂಡ್ರೆ ಬೇಗ ಶುಗರ್ ಸ್ಪೈಕ್ ಆಗಬಹುದು, ಆದರೆ ಆ ಆಹಾರವನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು ಅಂತ ಏನೂ ಇಲ್ಲ. ಎಷ್ಟು ಪ್ರಮಾಣದಲ್ಲಿ ಮತ್ತು ಯಾವ ಟೈಮ್ ನಲ್ಲಿ ತಗೊಳ್ತೀವಿ ಅನ್ನೋದು ತುಂಬಾ ಮುಖ್ಯ. ಯಾಕಂದ್ರೆ ಅದರಿಂದ ಪ್ರಯೋಜನವೂ ಕೂಡ ನಮ್ಗೆ ಸಿಗತ್ತೆ ಅಲ್ವಾ. ಉದಾಹರಣೆಗೆ ವಾಟರ್ ಮೆಲನ್ ತಗೊಂಡ್ರೆ ಬೇಗ ನಮ್ಮ ಒಂದು ಶುಗರ್ ಸ್ಪೈಕ್ ಆಗುತ್ತೆ. ನಾನು ಕೂಡ ಕಳೆದ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಈ ಒಂದು ಡಯಾಬಿಟಿಕ್ ಫ್ರೆಂಡ್ಲಿ ಫ್ರೂಟ್ಸ್ಗಳು ಯಾವ್ಯಾವ್ದು, ಡಯಾಬಿಟಿಸ್ ಇರೋರು ಯಾವ ಫ್ರೂಟ್ಸ್ ಗಳನ್ನ ಅವಾಯ್ಡ್ ಮಾಡಬೇಕು, ಬಿಡಬೇಕು ಅಂತ ಹೇಳಿಲ್ಲ, ಅವಾಯ್ಡ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ. ಸೊ ಅದರಲ್ಲಿ ವಾಟರ್ ಮೆಲನ್ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ, ಅವಾಯ್ಡ್ ಮಾಡೋದು ಉತ್ತಮ ಅಂತ ಹೇಳಿ. ಆದರೆ ನೀವು ಒಕೇಶನಲಿ ತಗೊಂಡ್ರೆ ಇದರಿಂದ ನಿಮ್ಗೆ ಬೆನಿಫಿಟ್ಸ್ಗಳು ಜಾಸ್ತಿ ಅಂತಾನೆ ಹೇಳ್ಬೋದು. ಜಾಸ್ತಿ ಪ್ರಮಾಣದಲ್ಲಿ ತಗೊಂಡ್ರೆ ಏನಾಗುತ್ತೆ, ಶುಗರ್ ಸ್ಪೈಕ್ ಆಗುತ್ತೆ, ವೇಗ ಜಾಸ್ತಿ ಇದೆ, ಇದು ಫಾಸ್ಟ್ ಆಗಿ ನಮ್ಮ ಒಂದು ದೇಹದಲ್ಲಿ ಶುಗರ್ ಜಾಸ್ತಿ ಬೇಗ ರಿಲೀಸ್ ಆಗುತ್ತೆ. ಶುಗರ್ ಸ್ಪೈಕ್ ಆದಾಗ ಏನಾಗುತ್ತೆ,
ಶುಗರ್ ಜಾಸ್ತಿ ಆಗುತ್ತೆ, ಬಾಡಿನಲ್ಲಿ ತುಂಬಾನೇ ವ್ಯತ್ಯಾಸಗಳು, ಸುಸ್ತು, ಆಯಾಸ ಆಗೋದು, ಬೆವರು ಬರುವಂತದ್ದು, ಈ ರೀತಿ ಅಲ್ವಾ. ಶುಗರ್ ಜಾಸ್ತಿ ಆಯ್ತು ಅಂದ್ರೆ ನಾನಾ ರೀತಿಯ ಒಂದು ಸಿಗ್ನಲ್ಗಳು ನಮ್ಮ ದೇಹ ಕೊಡ್ತಾ ಇರುತ್ತೆ. ಸೊ ಈ ರೀತಿ ಆಗೋದ್ರಿಂದ ನೀವೇನ್ ಮಾಡ್ಬೇಕು, ಆದಷ್ಟು ಸ್ವಲ್ಪ ನೀವು ರಿವರ್ಸ್ ಮಾಡ್ಕೊಳ್ಳೋವರೆಗೂ ಅವಾಯ್ಡ್ ಮಾಡೋದು ತುಂಬಾ ಉತ್ತಮ ಅನ್ನೋದನ್ನ ನಾನು ನಿಮ್ಗೆ ಹೇಳಿದೆ ಕಳೆದ ವಿಡಿಯೋಗಳಲ್ಲಿ. ಆದರೆ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡುವ ಅಗತ್ಯವಿಲ್ಲ. ಒಕೇಶನಲಿ ಯು ಕ್ಯಾನ್ ಟೇಕ್ ವಾಟರ್ ಮೆಲನ್ ಅಂತ. ಇದು ಒಂದು ಉದಾಹರಣೆ ಅಷ್ಟೇ. ಇದೇ ರೀತಿ GI ಜಾಸ್ತಿ ಇರುವಂತಹ ಆಹಾರಗಳು, ಗ್ಲೈಸಮಿಕ್ ಲೋಡ್ ಕಮ್ಮಿ ಇರ್ಬೋದು, ಅಂದ್ರೆ ಅದರ ಒಂದು ಪರಿಣಾಮ ನಮ್ಮ ದೇಹದ ಮೇಲೆ ಓವರ್ ಆಲ್ ಪರಿಣಾಮ ಕಮ್ಮಿ ಇರ್ಬೋದು, ಅಂದ್ರೆ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಇರ್ಬೋದು. ಹಾಗಾಗಿ ಪೋರ್ಷನ್ ನೋಡ್ಕೊಂಡು ನಾವು ಲಿಮಿಟೆಡ್ ಆಗಿ ತಗೊಂಡ್ರೆ ತುಂಬಾ ಒಳ್ಳೇದೇನೆ ಅಂತ ಇಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ GL ಕಡಿಮೆ ಇರುವಂತಹ ಆಹಾರಗಳು ಯಾವ್ಯಾವ್ದು ಅಂತ ನಾವು ನೋಡ್ಕೊಳ್ಬೇಕಾಗುತ್ತೆ. ಕೆಲವೊಂದು ಆಹಾರದಲ್ಲಿ GI ಜಾಸ್ತಿ ಇರ್ಬೋದು, ಅದು GL ಕಮ್ಮಿ ಇರ್ಬೋದು. ಅದು ಯಾವ್ದೆಲ್ಲ ಆಹಾರಗಳು ಅನ್ನೋದನ್ನ ನಾವು ನೋಡ್ಕೊಳ್ಬೇಕಾಗುತ್ತೆ. ಮುಂಬರುವ ವಿಡಿಯೋಗಳಲ್ಲಿ ಅದನ್ನು ಕೂಡ ನಿಮ್ಗೆ ನಾನು ತಿಳಿಸ್ಕೊಡ್ತೇನೆ. ಇನ್ನು ಇದೇ ಒಂದು ಕಾರಣಕ್ಕೆ GL ತುಂಬಾನೇ ಮುಖ್ಯ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಈ ಒಂದು GI ಇಂದ ನಮ್ಗೆ ಎಷ್ಟು ಸ್ಪೀಡ್ ನಲ್ಲಿ ಸಕ್ಕರೆ ಅಂಶ ನಮ್ಮ ದೇಹಕ್ಕೆ ಹೋಗುತ್ತೆ ಅಂತ ಗೊತ್ತಾದ್ರೆ, ಈ ಒಂದು GL ನಿಂದ ಎಷ್ಟು ಸ್ಪೀಡ್ ಜೊತೆಗೆ ಎಷ್ಟು ಪ್ರಮಾಣದಲ್ಲಿ ಓವರ್ ಆಲ್ ಎಫೆಕ್ಟ್ ಗೊತ್ತಾಗೋದ್ರಿಂದ ಒಂದು ರೀತಿ ಪ್ರಾಕ್ಟಿಕಲ್ ಆಗಿ ನಮ್ಗೆ ಕ್ಲಿಯರ್ ಪಿಕ್ಚರ್ ಸಿಕ್ಕತ್ತೆ. ಹಾಗಾಗಿ GL ಅಂತ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾವ ಫುಡ್ ಗಳಲ್ಲಿ ಎಷ್ಟು GL ಇರುತ್ತೆ ಅನ್ನೋದು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಓಕೆನಾ ಸ್ನೇಹಿತರೆ. ಇನ್ನು GL ಕ್ಯಾಟಗರೀಸ್ ನಾವು ನೋಡೋದಾದ್ರೆ, ಲೋ GL ಅಂತಂದ್ರೆ 10 ಅಥವಾ ಕಡಿಮೆ ಇದ್ರೆ ಒಂದು ಫುಡ್, ಒಂದು ಆಹಾರದಲ್ಲಿ 10 ನಂಬರ್ಗಿಂತ ಕಡಿಮೆ, 10 ಅಥವಾ ಅದಕ್ಕಿಂತ ಕಡಿಮೆ ಇದ್ರೆ ಅದನ್ನ ನಾವೇನ್ ಹೇಳ್ತೀವಿ, ಲೋ GL ಅಂತ ಹೇಳ್ತೀವಿ. ಇನ್ನು ಮೀಡಿಯಂ GL ಅಂತಂದ್ರೆ 11ರಿಂದ 19 ಅಂತ ಹೇಳ್ಬಹುದು. ಇನ್ನು ಹೈ GL ಅಂತಂದ್ರೆ 20 ಅಥವಾ ಅದಕ್ಕಿಂತ ಹೆಚ್ಚು ಇದ್ರೆ ಅದು ಹೈ GL ಅಂತ ಹೇಳ್ಬಹುದು. ಅದೇ ನಾವು ಈ GI ಅಂತ ತಗೊಂಡ್ರೆ ಅದಕ್ಕೆ ಬೇರೆ ನಂಬರ್ಸ್ ಗಳು ಇದೆ. ಅದು ಆಲ್ರೆಡಿ ನಾನು ಕಳೆದ ವಿಡಿಯೋಗಳಲ್ಲಿ ಹೇಳಿದೀನಿ. ಅದು ನೋಡಿಲ್ಲ ಅಂತಂದ್ರೆ ಅದು ಕೂಡ ಚೆಕ್ ಮಾಡಿ, ಇಲ್ಲಾಂದ್ರೆ ಕನ್ಫ್ಯೂಷನ್ ಆಗುತ್ತೆ. ಪದೇ ಪದೇ ನೀವು ಈ ಒಂದು ವಿಷಯಗಳನ್ನ ಅಧ್ಯಯನ ಮಾಡ್ತಾ ಮಾಡ್ತಾ ನಿಮ್ಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಒಂದೇ ಸತಿ ನೋಡಿದ್ರೆ ಅರ್ಥ ಆಗದೆ ಇರ್ಬೋದು, ಮತ್ತೆ ನೀವು ರಿಪೀಟೆಡ್ ಆಗಿ ನೋಡ್ತಾ ಇರಿ ಸ್ನೇಹಿತರೆ. ಈ ಒಂದು ವಿಷಯಗಳನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಇನ್ನು 6ನೇದಾಗಿ ಅಂದ್ರೆ 6ನೇ ಪಾಯಿಂಟ್ಗಳು, ಇಷ್ಟೊತ್ತರೆಗೂ ನಾವೇನೆಲ್ಲ ನೋಡಿದ್ವಿ, ಈ ಒಂದು ಏನು GL ಅಂದ್ರೆ ಏನು ಅನ್ನೋದನ್ನ ನೋಡಿದ್ವಿ. ಜೊತೆಗೆ GL ಮತ್ತು GI ನಡುವಿನ ವ್ಯತ್ಯಾಸ ನೋಡಿದ್ವಿ. ಜೊತೆಗೆ GL ಏನು ಉದಾಹರಣೆ, ವಾಟರ್ ಮೆಲನ್ GI ಜಾಸ್ತಿ ಇರುತ್ತೆ ಬಟ್ GL ಕಮ್ಮಿ ಇರುತ್ತೆ, ಅದನ್ನ ನೋಡಿದ್ವಿ. ಜೊತೆಗೆ GL ಯಾಕೆ ಮುಖ್ಯ ಅನ್ನೋದನ್ನ ನೋಡಿದ್ವಿ. ಜೊತೆಗೆ ಇವಾಗ GL ಕ್ಯಾಟಗರೀಸ್ ನ ನೋಡಿದ್ವಿ. ಇನ್ನು 6ನೇದಾಗಿ ಈ ಒಂದು ಸರಳ ಉದಾಹರಣೆನ ನಾವು ನೋಡೋದಾದ್ರೆ, ಒಂದು ಬಕೆಟ್ಗೆ ನೀರ್ ಹಾಕುತ್ತಿರುವ ವೇಗ, ಅಂದ್ರೆ ಎಷ್ಟು ಸ್ಪೀಡ್ ನಲ್ಲಿ ನಾವು ಹಾಕ್ತಾ ಇದೀವಿ ಅಂತ ನಾವು ನೋಡೋದಾದ್ರೆ, ಆ ಸ್ಪೀಡ್ ವೇಗ ಬಂದು GI ಆಗಿರುತ್ತೆ. ನೀರೆಲ್ಲ ಹಾಕಾದ ನಂತರ ಎಷ್ಟು ನೀರು ಇದೆ ಆ ಒಂದು ಬಕೆಟ್ ಅಲ್ಲಿ ಅನ್ನೋದು GL ಆಗಿರುತ್ತೆ ಸ್ನೇಹಿತರೆ. ಅಂದ್ರೆ ಎಷ್ಟು ವೇಗದಲ್ಲಿ ನಾವು ಹಾಕ್ತಿವಿ ಪ್ಲಸ್ ಎಷ್ಟು ನೀರಿದೆ ಎಲ್ಲವನ್ನು ತೋರಿಸುವಂತದ್ದು GL ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇದು ಒಂದು ಸಣ್ಣ ಉದಾಹರಣೆ ನಿಮ್ಗೆ ಈಸಿಯಾಗಿ ಅರ್ಥ ಮಾಡಿಸೋದಕ್ಕೆ. ಇನ್ನು 7ನೇದಾಗಿ GI ಮಾತ್ರ ನೋಡಿದ್ರೆ ಸಾಕಾ ಅನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರ ಇಲ್ಲ, ಸಾಕಾಗೋದಿಲ್ಲ. ಬರೀ GL ಎಷ್ಟಿದೆ ಫುಡ್ ನಲ್ಲಿ ಅಂತ ನೋಡ್ಕೊಂಡು ನಾವು ಆಹಾರವನ್ನ ಸೇವಿಸೋದ್ರಿಂದ ಏನು ನಮ್ಗೆ ಬೆನಿಫಿಟ್ ಸಿಗೋದಿಲ್ಲ. ನಾವ್ ಏನೆಲ್ಲ ನೋಡ್ಬೇಕು, ಏನೆಲ್ಲ ಕನ್ಸಿಡರ್ ಮಾಡ್ಬೇಕು ಅಂತಂದ್ರೆ, GI ಕನ್ಸಿಡರ್ ಮಾಡ್ಬೇಕು, GL ಕನ್ಸಿಡರ್ ಮಾಡ್ಬೇಕು, ಪ್ರೋಟೀನ್ ಅಂಶ, ಕಾರ್ಬೋಹೈಡ್ರೇಟ್ಸ್, ಫೈಬರ್, ವಿಟಮಿನ್ಸ್ ಇದೆಲ್ಲವನ್ನೂ ಕೂಡ ನಾವು ಕನ್ಸಿಡರ್ ಮಾಡಬೇಕು. ಮಿನರಲ್ಸ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಇದೆಲ್ಲವನ್ನೂ ಕೂಡ ಫೈಬರ್ ಆಗಿರ್ಬೋದು, ಇದೆಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಿ ನಾವು GI ಹಾಗೂ GL ಕನ್ಸಿಡರ್ ಮಾಡಿ ಆಹಾರವನ್ನ ಸೇವಿಸಬೇಕಾಗುತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಯೂಸ್ಫುಲ್ ಆಯ್ತು ಅಂತ ಹೇಳಿ. ಕೊನೆಯದಾಗಿ GI ಆಹಾರ ಎಷ್ಟು ಬೇಗ ಬ್ಲಡ್ ಶುಗರ್ ಹೆಚ್ಚಿಸುತ್ತೆ ಅಂತ ಹೇಳುತ್ತದೆ. ಆದ್ರೆ GL ಬಂದು ಆಹಾರ ನಿಧಾನವಾಗಿ ಬ್ಲಡ್ ಶುಗರ್ ಮೇಲೆ ಎಷ್ಟು ಪರಿಣಾಮ ಬೀರುತ್ತದೆ ಅನ್ನೋದನ್ನ ಹೇಳುತ್ತೆ. ಅಂದ್ರೆ ನಿಧಾನವಾಗಿ, ಅಂದ್ರೆ ಹಂತವಾಗಿ ಎಷ್ಟು ಪರಿಣಾಮ ಬೀರುತ್ತೆ ನಮ್ಮ ದೇಹದ ಮೇಲೆ ಈ ಒಂದು GL ಅನ್ನೋದನ್ನ, ಐ ಮೀನ್ ಈ ಒಂದು ಶುಗರ್, ಬ್ಲಡ್ ಶುಗರ್ ಲೆವೆಲ್ ಯಾವ ರೀತಿ ಪರಿಣಾಮ ಬೀರುತ್ತೆ, ಸಕ್ಕರೆಯ ಮಟ್ಟದಿಂದ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದನ್ನ ಈ ಒಂದು GL ನಮಗೆ ತಿಳಿಸ್ಕೊಡುತ್ತೆ. ಆದ್ದರಿಂದ ನಾವು ಆರೋಗ್ಯಕರ ಆಹಾರ ಆಯ್ಕೆ ಮಾಡುವಾಗ GI ಮತ್ತು GL ಎರಡೂ ಕೂಡ ಕನ್ಸಿಡರ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಈ ರೀತಿ ಒಂದು ಸಣ್ಣ ಸಣ್ಣ ಅರಿವುಗಳು, ಅವೇರ್ನೆಸ್ಗಳು ನಮ್ಮ ಒಂದು ಉತ್ತಮವಾದಂತಹ ಆರೋಗ್ಯಕ್ಕೆ ಏನು ದಾರಿ ಮಾಡಿಕೊಡುತ್ತೆ ಅಂತಾನೆ ಹೇಳ್ಬಹುದು. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಯ್ತು ಅಂತ ಹೇಳಿ. ಸೊ ನೀವು ಯಾರು ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿ, ನೋಟಿಫಿಕೇಶನ್ ಬರುತ್ತೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ. ಹಾಗೆ ಕೌನ್ಸಿಲಿಂಗ್ ಸೆಷನ್ಸ್ ಅಟೆಂಡ್ ಮಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಬಹುದು. ಜೊತೆಗೆ ಇಮೇಲ್ ID ಕೂಡ ಕೊಟ್ಟಿರ್ತೀನಿ, ಮೇಲ್ ಕೂಡ ಮಾಡ್ಬೋದು ಸ್ನೇಹಿತರೆ. ಸೊ ಇಷ್ಟನ್ನು ಹೇಳ್ತಾ ಒಂದು ವಿಡಿಯೋಗೆ ಮುಗಿಸ್ತಾ ಇದೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅವೇರ್ನೆಸ್ ಇಸ್ ದ ಬಿಗಿನಿಂಗ್ ಆಫ್ ಯೋರ್ ಹೀಲಿಂಗ್ ಜರ್ನಿ.
ಟೇಕ್ ಕೇರ್ ಆಫ್ ಯೋರ್ ಮೈಂಡ್, ಬಾಡಿ, ಸೋಲ್ ಅಂಡ್ ಯೋರ್ ಹಾರ್ಟ್. ಬಿ ಕೈಂಡ್ ಟು ಯೋರ್ ಮೈಂಡ್, ಬಾಡಿ, ಸೋಲ್ ಅಂಡ್ ಯೋರ್ ಹಾರ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋ ಎಲ್ಲಿಗೆ ಮುಗಿಸೋಣ. ಮುಂದೆ ವಿಡಿಯೋ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಅನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.